ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಸುಲಭದ ಹಾಗೂ ಹೆಲ್ದಿಯಾದ ಒಂದು ರೆಸಿಪಿ ಅಂದರೆ ಒಂದು ಚಟ್ನಿಯನ್ನು ಮಾಡ್ತಿದ್ದೇನೆ. ಎಲ್ಲ ವೆಜಿಟೇಬಲ್ಸ್ಗಳನ್ನು ಹಾಕಿ ಮಾಡಿದಂತಹ ಈ ಚಟ್ನಿಗೆ ತೆಂಗಿನಕಾಯಿಯ ಬಳಕೆ ಇಲ್ಲ, ಬಟ್ ಹುಳಿಯೆಲ್ಲ ಹಾಕಲಿಕ್ಕೆ ಹೇಗೆ ಉಂಟು. ಈ ಒಂದು ಮಿಶ್ರಣವನ್ನು ನಾವು ಮಾಡಿದಂಥ ಚಟ್ನಿಯನ್ನು ನಾವು ಈ ಪಾನಿಪುರಿಯ ಪೂರಿ ಇದ್ದರೆ ಅದರೊಳಗೆ ಹಾಕಿ ತಿಂದರೆ ಸಹ ಬಹಳ ಚೆನ್ನಾಗಿ ಬರ್ತದೆ. ಇದೊಂದು ಟೈಪ್ ಆಫ್ ಚಟ್ನಿ ಸಹ ಹೇಳ್ಬೋದು, ಕಚಂಬರ್ ಅಂತ ಹೇಳ್ಬೋದು. ಹಾಗಾದರೆ ಈ ಒಂದು ಹೆಲ್ದಿಯಾದ ಹಾಗೂ ರುಚಿಕರವಾದ ರೆಸಿಪಿ ಹೇಗೆ ಮಾಡೋದೆಂದು ನೋಡುವ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಬನ್ನಿ ಹೇಗೆ ಮಾಡೋದೆಂದು ನೋಡೋಣ. ನಮಸ್ತೆ ಮಿತ್ರರೇ, ಇಲ್ಲಿ ನೋಡಿ ವಿಧ ವಿಧದ ತರಕಾರಿಗಳುಂಟು. ಹೆಚ್ಚಾಗಿ ಹಸಿಯಾಗಿ ತಿನ್ನುವಂತಹ ತರಕಾರಿಗಳನ್ನೇ ನೀವು ಇಲ್ಲಿ ನೋಡ್ತಿರ್ತೀರಿ. ಇಲ್ಲಿ ಒಮ್ಮೊಮ್ಮೆ ನಮ್ಮ ಹತ್ರ ಒಂದೊಂದು ಬಗೆಯ ತರಕಾರಿಗಳು ಒಂದೊಂದು ಉಳಿದಿರ್ತದೆ. ಇವತ್ತು ನಾನು ಇದರಿಂದ ಒಂದು ಚಟ್ನಿಯನ್ನು ತಯಾರಿಸ್ತಿದ್ದೇನೆ. ಚಟ್ನಿ ಹೇಳಿದ ಇದಕ್ಕೆ ಏನು ತೆಂಗಿನಕಾಯಿ ಏನು ಯೂಸ್ ಮಾಡಲಿಕ್ಕಿಲ್ಲ, ಸಿಂಪಲ್ ಆದ ಒಂದು ಚಟ್ನಿ. ಒಂದು ಅರ್ಧ ತುಂಡಿನಷ್ಟು ಈ ಮುಳ್ಳು ಸೌತೆ ಇದ್ದರೆ ಸಾಕು. ಇದರ ಸಿಪ್ಪೆ ತೆಗಿಬೇಕು. ಈಗ ಒಂದು ನೀರುಳ್ಳಿ, ಒಂದು ಸಣ್ಣ ಈ ದೊಣ್ಣೆ ಮೆಣಸು, ಒಂದು ಕ್ಯಾರೆಟ್, ಬೀಟ್ರೂಟ್ ಇದ್ದರೆ ಸಹ ಆಗ್ತದೆ ಒಂದು ಸಣ್ಣ ತುಂಡು. ಇಲ್ಲಿ ಒಂದು ಟೊಮ್ಯಾಟೊ, ಒಂದು ರ್ಯಾಡಿಶ್, ಮೂಲಂಗಿ, ಒಂದು ಅರ್ಧ ನಮಗೆ ಲಿಂಬೆಯ ಹುಳಿ ಬೇಕು, ಮತ್ತು ಒಂದು ಅರ್ಧ ಇಂಚಿನಷ್ಟು ಅಥವಾ 1 ಇಂಚಿನಷ್ಟು ಈ ಜಿಂಜರ್ ಶುಂಠಿ ಬೇಕು, ಕೊತ್ತಂಬರಿ ಸೊಪ್ಪು ಬೇಕು ಮತ್ತು ಪುದೀನ ಸೊಪ್ಪು ಸ್ವಲ್ಪ ಬೇಕು. ಇಲ್ಲಿ ಒಂದು ಸಣ್ಣ ತುಂಡು ನಾನು ಕ್ಯಾಬೇಜನ್ನು ಸಹ ತೆಗೆದುಕೊಂಡಿದ್ದೇನೆ. ನಿಮ್ಮ ಹತ್ರ ಏನೆಲ್ಲ ಉಂಟು ಅಷ್ಟನ್ನು, ಒಂದು ಹಸಿಯಾಗಿ ತಿನ್ನಲಿಕ್ಕೆ ಯೋಗ್ಯವಾದದನ್ನು ಮಾತ್ರ ನಾವು ಇಟ್ಕೊಳ್ಬೇಕು. ಮತ್ತು ಇದಕ್ಕೆ ಹೆಚ್ಚು ಮಸಾಲೆ ಇಲ್ಲ. ನಾನಿವತ್ತು ಒಂದೇ ಒಂದು ಕಾಯಿ ಮೆಣಸನ್ನು ಹಾಕ್ತಿದ್ದೇನೆ. ಅದರ ಒಟ್ಟಿಗೆ 1 ಚಮಚದಷ್ಟು ಮೆಣಸಿನ ಪುಡಿ, 1 ಚಮಚದಷ್ಟು ಜೀರಾ ಪುಡಿ, 1 ಚಮಚದಷ್ಟು ಈ ಬೆಲ್ಲದ ಪುಡಿಯನ್ನು ತೆಗೆದುಕೊಂಡಿದ್ದೇನೆ, ಮತ್ತು ಒಂದು ಸಣ್ಣ ಲಿಂಬೆ ಗಾತ್ರದ ಹುಳಿ. ಈ ಹುಳಿಗೆ ಈಗ ನಾವು ಮೊದಲಿಗೆ ಏನು ಮಾಡಬೇಕು ಹೇಳಿದರೆ, ಸ್ವಲ್ಪ ಬಿಸಿಯಾದ ನೀರನ್ನು ನಾವು ಹಾಕ್ಕೊಳ್ಳೋಣ. ನೋಡಿ, ನಾನು ಸ್ವಲ್ಪ ಬಿಸಿ ನೀರು ರೆಡಿ ಮಾಡಿದ್ದೇನೆ. ಈ ನೀರನ್ನು ಹಾಕ್ಕೊಂಡು ಅದರದ್ದೊಂದು ಪ್ಯೂರಿ ರೆಡಿ ಮಾಡ್ಕೊಳ್ಳೋಣ. ಅಂದರೆ ಅದರದ್ದು ಜ್ಯೂಸ್ ಬೇಕು ನಮಗೀಗ. ನೋಡಿ, ಸ್ವಲ್ಪ ಇಷ್ಟು ನೀರನ್ನು ಹಾಕ್ಕೊಂಡಿದ್ದೇನೆ. ಇಷ್ಟಾದ ಮೇಲೆ ನಾವು ಈಗ ಎಲ್ಲ ಈ ವೆಜಿಟೇಬಲ್ಗಳ ಸಿಪ್ಪೆಯನ್ನು ಸ್ವಲ್ಪ ಪೀಲ್ ಮಾಡಿಕೊಂಡು ಕಟ್ ಮಾಡೋಣ. ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕು. ಹೇಗೆ ಅಂತ ನಾನು ತೋರಿಸ್ಕೊಡ್ತೇನೆ. ಈಗ ಮೊದಲಿಗೆ ಈ ಒಂದು ಮುಳ್ಳು ಸೌತೆಯ ಸಿಪ್ಪೆಯನ್ನು ತೆಗೆದುಕೊಳ್ಳೋಣ. ಹೀಗೆಲ್ಲ ಸಿಪ್ಪೆಯನ್ನು ತೆಗೆದು ತೋರಿಸಿ ನಂತರ ಈ ರ್ಯಾಡಿಶ್ ಮೂಲಂಗಿಯನ್ನು ಸಹ ಹಾಗೆ ನೋಡಿ ಸ್ವಲ್ಪ ಲೈಟಲ್ಲಿ ಸಿಪ್ಪೆ ತೆಗೆದು ಸಾಕು. ತುಂಬ ಸಿಪ್ಪೆ ತೆಗಿಬೇಕಂತ ಇಲ್ಲ. ಮತ್ತೆ ಬೇಕಿದ್ರೆ ಒಂದೊಂದು ಸರ್ತಿ ಇದನ್ನು ತೊಳೆದುಕೊಂಡು ಯೂಸ್ ಮಾಡ್ಕೊಳ್ಬೋದು. ಯಾಕೆಂದರೆ ಹೊರಗಿನ ತಂದ ಇದರಾದ್ರೆ ಸ್ವಲ್ಪ ಮಣ್ಣಿನ ಅಂಶಗಳು ಇರ್ತದೆ. ಹಾಗಾಗಿ ಇದನ್ನು ಹಸಿಯಾಗಿ ಯೂಸ್ ಮಾಡೋದ್ರಿಂದಾಗಿ ಇದನ್ನು ಬೇಕಿದ್ರೆ ಮತ್ತೆ ಒಂಚೂರು ಬಿಸಿ ನೀರಿನಲ್ಲಿ ತೊಳೆದ್ರೆ ಬಹಳ ಉತ್ತಮ. ಕಟ್ ಮಾಡುವ ಮೊದಲು ಬಿಸಿ ನೀರಿನಲ್ಲಿ ತೊಳ್ಕೊಳ್ಳೋಣ. ಅದೇ ರೀತಿ ಈ ಕ್ಯಾರೆಟ್ ಸಹ ಹಾಗೆ ಒಳ್ಳೆ ಸಿಪ್ಪೆಯನ್ನು ಹೀಗೆ ತೆಗೆದುಕೊಂಡು ಸ್ವಲ್ಪ 2-3 ಹಸಿಯಾಗಿ ತಿನ್ನುವ ಕಾರಣ ನಾವು ತುಂಬ ಜಾಗ್ರತೆ ಮಾಡಬೇಕಾಗ್ತದೆ. ಸೊ ಇದು ಚಟ್ನಿಯನ್ನು ಮಾಡ್ತಿದ್ದೇನೆ ನಾನು. ಇದು ಚಟ್ನಿ ಅಂತ ಸಹ ಹೇಳ್ಬೋದು, ಕಚಂಬರ್ ಅಂತ ಸಹ ಹೇಳ್ಬೋದು. ಆದರೆ ಇದು ನಾವು ನಮ್ಮ ಕರಾವಳಿಗರು ಮಾಡುವಂತಹ ಕಚಂಬರ್ನ ರೀತಿಯಲ್ಲಿ ಇಲ್ಲ. ಇದನ್ನು ಚೆನ್ನಾಗಿ ತೊಳೆದು ತರ್ತೇನೆ. ವೀಕ್ಷಕರೇ, ಇಲ್ಲಿ ನೋಡಿ, ತೊಳೆದು ಚೆನ್ನಾಗಿ ಬಿಸಿ ನೀರಿನಲ್ಲಿ ತೊಳೆದು ಇನ್ನೀಗ ನಾನೇನು ಮಾಡ್ತಿದ್ದೇನೆ ಹೇಳಿದರೆ, ಇದನ್ನು ಒಂದು ಬಟ್ಟೆಯಲ್ಲಿ ನಾನು ಒರೆಸಿಕೊಂಡೆ. ಅದರ ನೀರಿನ ಪಸೆ ಹೆಚ್ಚು ಇರಬಾರ್ದು. ಈಗ ನಾವು ಇದನ್ನು ಈಗ ಸಣ್ಣದಾಗಿ ಹೀಗೆ ಕಟ್ ಮಾಡ್ಕೊಳ್ಳೋಣ. ಇಷ್ಟಿಷ್ಟು ದೊಡ್ಡದು ಇಷ್ಟಿಷ್ಟು ದೊಡ್ಡದು ಮಾಡ್ಕೊಳ್ಳೋಣ. ತುಂಬ ಸಣ್ಣದಲ್ಲ. ನಾನು ಹೇಳ್ತೇನೆ ಏನು ಮಾಡಬೇಕು ಹೇಳಿ. ಈವನ್ನು ಕ್ಯಾರೆಟ್, ಬೀಟ್ರೂಟ್ ರ್ಯಾಡಿಶ್ ಸಹ ಹಾಗೆ, ಮೂಲಂಗಿ ಅಂತ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತಿದ್ದೇನೆ. ಹಾಗೆ ಈ ಕ್ಯಾರೆಟನ್ನು ಸಹ ಸಣ್ಣದಾಗಿ ಹೀಗೆ ಕಟ್ ಮಾಡ್ಕೊಳ್ಳೋಣ. ಇನ್ನು ಕಟ್ ಮಾಡಿಕೊಂಡಂತಹ ಈ ವಸ್ತುಗಳನ್ನು ಒಂದು ಚಾಪರನ್ನು ತೆಗೆದುಕೊಂಡಿದ್ದೇನೆ. ಈಗ ಚಾಪರಲ್ಲಿ ಸ್ವಲ್ಪ ಸಹ ನೀರಿರಬಾರ್ದು. ಸೊ ಕ್ಲೀನಾದ ಚಾಪರನ್ನು ತೆಗೆದುಕೊಂಡು ಎಲ್ಲವನ್ನು ಇದರೊಳಗೆ ಹಾಕ್ಕೊಂಡು ನಾವು ಸಣ್ಣದಾಗಿ ಹೆಚ್ಚಿಕೊಳ್ಳೋಣ. ನೋಡಿ, ಇದನ್ನು ಸಪರೇಟಾಗಿ ಮಾಡಿಕೊಳ್ಬೇಕು. ಉಳಿದದನ್ನು
ನೀರುಳ್ಳಿ ಇದೆಲ್ಲ ಮತ್ತೆ ಸಪರೇಟಾಗಿ ಮಾಡ್ಕೊಳ್ಳಿಕ್ಕೆ ಉಂಟು. ಸೊ ಇದನ್ನೀಗ ಒಂದು ಚಾಪರ್ನ ಸಹಾಯದಿಂದ, ಚಾಪರ್ ಇರದಿದ್ದರೆ ಸಣ್ಣದಾಗಿ ಹೆಚ್ಚಿದ್ರೆ ಸಾಕ್ತದೆ ಹೀಗೆ ನೋಡಿ, ಈ ರೀತಿಯಾಗಿ ಬರ್ತದೆ. ಹೀಗೆ ಸಣ್ಣದಾಗಿ ನಮಗೆ ಸಿಕ್ಕಬೇಕು. ಸೊ ನೋಡಿ, ನಿಮಗೆ ಕಾಣ್ಬೋದು ಈ ರೀತಿ ಬರ್ತದೆ. ಈಗ ಇದಕ್ಕಿಂತ ಸಹ ನಿಮಗೆ ಫೈನ್ ಆಗಿ ಬೇಕಿದ್ರೆ ಇನ್ನೊಂದು ಸರ್ತಿ ತಿರುಗಿಸ್ಕೊಳ್ಬೋದು. ಈಗ ಇದನ್ನೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಿದ್ದೇನೆ. ಈಗ ಇದೇ ಬೌಲ್ನಲ್ಲಿ ನಾನೀಗ ಸ್ವಲ್ಪ ಈ ಕ್ಯಾಬೇಜ್, ಏನು ಕ್ಯಾಬೇಜ್ ಉಂಟು ಇದನ್ನು ಸಹ ಸಣ್ಣದಾಗಿ ಹಾಕ್ಕೊಂಡು ರಫ್ಲಿ ಚಾಪ್ ಮಾಡಿದರೆ ಆಯಿತು ಅಷ್ಟೇ. ಇನ್ನು ನೀರುಳ್ಳಿಯನ್ನು ಸಹ ಹಾಗೆ ನೋಡಿ ರಫ್ಲಿ ಚಾಪ್ ಮಾಡಿದರೆ ಆಯಿತು. ಇದರ ಗೆಡ್ಡೆಯನ್ನು ಸ್ವಲ್ಪ ತೆಗೆದು ಬಿಸಾಡಿಕೊಳ್ಳೋಣ. ಇನ್ನು ಟೊಮ್ಯಾಟೊವನ್ನು ಸಹ ಹಾಗೆ ಅರ್ಧ ಟೊಮ್ಯಾಟೊ ಇದ್ದರೆ ಸಹ ಸಾಕಾಗ್ತದೆ. ಇಷ್ಟು ಟೊಮ್ಯಾಟೊ ಹಾಕ್ಕೊಳ್ಬೇಕಂತ ಇಲ್ಲ, ಯಾಕೆ ಹೇಳಿದರೆ ನಾವಿನ್ನು ಮತ್ತೆ ಹುಳಿಯನ್ನು ಹಾಕ್ಕೊಳ್ತಿದ್ದೇವೆ. ಅದರಿಂದಾಗಿ ಅರ್ಧ ಟೊಮ್ಯಾಟೊ ಹಾಕಿದರೆ ಸಹ ನಮಗೆ ನಡೀತದೆ. ಸೊ ಟೊಮ್ಯಾಟೊ ಒಂದು ಬೇಕು ಮಾತ್ರ. ಇನ್ನು ದೊಣ್ಣೆ ಮೆಣಸನ್ನು ಸಹ ಹಾಗೆ ಸಣ್ಣದಾಗಿ ಹೀಗೆ ರಫ್ಲಿ ಚಾಪ್ ಮಾಡಿಕೊಂಡು ಇದನ್ನು ಹಾಕ್ಕೊಂಡು ಇದನ್ನು ಸಹ ಎಲ್ಲ ಚಾಪ್ ಮಾಡ್ಕೊಳ್ಳೋಣ. ಸೊ ಸಪರೇಟಾಗಿ ಮಾಡ್ಕೊಳ್ಳೋಣ. ವೀಕ್ಷಕರೇ, ಇದು ನೋಡಿ, ಇಲ್ಲಿ ಇದಾಯಿತು. ಇದನ್ನೀಗ ಪುನಃ ಇದೇ ಒಂದು ಇದನ್ನು ಶಿಫ್ಟ್ ಮಾಡ್ಕೊಳ್ಳೋಣ. ಹೀಗೆ ಸಪರೇಟಾಗಿ ಮಾಡಬೇಕು. ಮತ್ತು ಮಿಕ್ಸಿಯಲ್ಲಿ ಮಾತ್ರ ಮಾಡಲಿಕ್ಕೆ ಹೋಗ್ಬಾರ್ದು. ಮಿಕ್ಸಿಯಲ್ಲಿ ಮಾಡಲಿಕ್ಕೆ ಹೋದರೆ ಏನಾಗ್ತದೆ ಹೇಳಿದರೆ ಇದರದ್ದು ನೀರು ತುಂಬ ಬಿಡ್ತದೆ. ಅದಕ್ಕೆ ಚಾಪರಲ್ಲಿ ಮಾಡಿದರೆ ಈ ರೀತಿ ಒಳ್ಳೆಯದಾಗಿ ಬರ್ತದೆ. ಈಗ ಇನ್ನು ಇದಕ್ಕೆ ಒಂದು ತುಂಡು ಶುಂಠಿ ಮತ್ತು ಈ ಕೊತ್ತಂಬರಿ ಸೊಪ್ಪು, ಇವುಗಳನ್ನೆಲ್ಲ ಈ ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಪ್ಲಸ್ ಈ ಪುದೀನ ಸೊಪ್ಪು ಇವುಗಳನ್ನೆಲ್ಲ ಹಾಕಿ ಇದನ್ನು ಸಹ ಹಾಗೆ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಇದನ್ನು ಪುನೊಮ್ಮೆ ಚಾಪ್ ಮಾಡಿ ತರ್ತೇನೆ. ಮಿತ್ರರೇ ನೋಡಿ, ಇದು ಸಹ ಆಯಿತು. ಇದನ್ನೀಗ ತೆಗೆದುಕೊಳ್ತಿದ್ದೇನೆ ನಾನು. ನೋಡಿ, ಇದನ್ನು ಮಾತ್ರ ನೀವು ಕೊನೆಗೆ ಚಾಪ್ ಮಾಡಬೇಕು, ಈಗಲೇ ನೋಡಿ ಅಂತ. ಯಾಕೆಳಿದರೆ ಈ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಬೇಗ ಕಪ್ಪಾಗೋದು. ಅದರಿಂದಾಗಿ ನಾವು ಇದನ್ನೆಲ್ಲ ಇದಕ್ಕೆ ಶಿಫ್ಟ್ ಮಾಡ್ಕೊಳ್ಳೋಣ. ಎಷ್ಟು ಸಣ್ಣದಾಗ್ತದೆ ಅಷ್ಟು. ಶುಂಠಿ ಸಹ ಹಾಗೆ, ಅಥವಾ ನೀವು ಕೈಯಲ್ಲಿ ಸಣ್ಣದಾಗಿ ಕತ್ತರಿಸಲಿಕ್ಕೆ ನಿಮಗೆ ಆಗ್ತದೆ ಆದರೆ ಅದರಲ್ಲಿ ಸಹ ಹಾಕ್ಕೊಳ್ಬೋದು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಿದ್ದೇನೆ. ಎಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ, ಉಪ್ಪು ಬಹಳ ಮುಖ್ಯ. ಇನ್ನು ಇಲ್ಲಿ ನಾನು ಏನು ಲಿಂಬೆ ಇದು ಹುಳಿಯ ನೀರು ಮಾಡಿದೆ, ಅದನ್ನು ಸ್ವಲ್ಪ ಬಿಸಿ ನೀರಿನಲ್ಲಿ ಹಾಕಿದ್ದನ್ನು ಸ್ವಲ್ಪ ಕಿವುಚಿಕೊಂಡು ಇದನ್ನು ತೆಗೆದಿಟ್ಕೊಳ್ಳೋಣ. ಇದು ಬೇಡ, ಚೊಟ್ಟನ್ನು ಈಚೆ ಇಟ್ಟು ಅದು ಇಲ್ಲಿರಲಿ, ಪಕ್ಕಕ್ಕೆ ಇಟ್ಕೊಳ್ತಿದ್ದೇನೆ. ಈಗ ಇದಕ್ಕೆ 1 ಚಮಚದಷ್ಟು ಜೀರಿಗೆ ಪುಡಿ ಮತ್ತು 1 ಚಮಚದಷ್ಟು ಈ ಮೆಣಸಿನ ಪುಡಿಯನ್ನು ಹಾಕ್ಕೊಳ್ತಿದ್ದೇನೆ. ಇನ್ನು ನಾನು ಆಗ ಚಾಪ್ ಮಾಡುವಾಗ ಈ ಮೆಣಸನ್ನು ಚಾಪ್ ಮಾಡಲಿಲ್ಲ. ಇದನ್ನು ಈಗ ಮಕ್ಕಳೆಲ್ಲ ಮನೆಯಲ್ಲಿದ್ದರೆ ನೀವು ಜಾಗ್ರತೆಯಲ್ಲಿ ಹಾಕ್ಕೊಳ್ಳಿ, ಇಲ್ಲದಿದ್ದರೆ ಸಣ್ಣದಾಗಿ ಹೆಚ್ಚಿಟ್ಟುಕೊಂಡು ಅಥವಾ ಚಾಪ್ ಮಾಡುವಾಗ ಸಹ ಹಾಕ್ಕೊಳ್ಬೋದು. ಹೀಗೆ ನೋಡಿ, ಹೀಗೆ ಸಣ್ಣದಾಗಿ ಹೆಚ್ಚಿಟ್ಟುಕೊಂಡು ಹಾಕ್ಕೊಂಡ್ರೆ ಆಯಿತು. ಅದು ಬಾಯಿಗೆ ಸಿಕ್ಕದ ಹಾಗೆ ಇರಬೇಕು, ಹಾಗೆ ಅಷ್ಟು ಸಣ್ಣದಾಗಿ ಹಾಕ್ಕೊಳ್ಬೇಕು. ಇನ್ನು ಇದಕ್ಕೆ ಬೆಲ್ಲ ಹಾಕ್ಕೊಳ್ತಿದ್ದೇನೆ. ಬೆಲ್ಲ ಹಾಕಿ ಉಪ್ಪು ಹಾಕಿದ್ದು ಆಯಿತು. ಎಲ್ಲವನ್ನೀಗ ಒಂದು ಬಾರಿ ತಿರುಗಿಸ್ಕೊಳ್ಳೋಣ. ಏನು ಚೆನ್ನಾಗಿ ಬರ್ತದೆ ಹೇಳಿದರೆ ಇದನ್ನು ನೀವು ಸ್ಟೋರ್ ಮಾಡಿ ಸಹ ಒಂದು ಫ್ರಿಜ್ಜಲ್ಲಿ ಮಾತ್ರ 1-2 ದಿವಸ ಇಟ್ಟು ಸಹ ತಿನ್ಬೋದು. ಬಟ್ ಇದು ಪಕ್ಕ ಖಾಲಿ ಆಗ್ತದೆ, ಅಷ್ಟು ಟೇಸ್ಟಿಯಾಗಿ ಬರ್ತದೆ. ಅದರಿಂದಾಗಿ ಈ ಪುದೀನ ಮತ್ತು ಬೇಕೇ ಬೇಕು ಇದಕ್ಕೆ. ಪುದೀನ ಹಾಕದಿದ್ದರೆ ಅದರದ್ದು ಫ್ಲೇವರ್ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಮಸ್ಟ್. ಈಗ ಕೊನೆಗೆ ಈಗ ಹುಳಿ ನೀರು ಹಾಕ್ಕೊಳ್ತಿದ್ದೇನೆ. ಹುಳಿ ನೀರಿನ ನಂತರ ನಮ್ಮದು ಲಿಂಬೆಯ ರಸ ಸಹ ಉಂಟು, ಅದು ಹಾಕ್ಕೊಳ್ಳಿಕ್ಕೆ. ಸೊ ಹುಳಿ ನೀರು ಹಾಕ್ಕೊಂಡು ಒಂದು ಸರ್ತಿ ತಿರುಗಿಸ್ಕೊಳ್ಳೋಣ. ವೀಕ್ಷಕರೇ ನೋಡಿ, ಏನು ಚೆನ್ನಾಗಿ ಬಂತು ಹೇಳಿದರೆ
ಸಿಹಿ ಉಂಟು, ಖಾರ ಉಂಟು, ಅದರೊಟ್ಟಿಗೆ ಹುಳಿ ಉಂಟು. ಅದರೊಟ್ಟಿಗೆ ಈಗ ಕೊನೆಯದಾಗಿ ಅರ್ಧ ಲಿಂಬೆಯ ರಸವನ್ನು ನಾನು ಇದಕ್ಕೆ ಹಿಂಡಿಕೊಳ್ತೇನೆ. ಒಂದು ಬೀಜವನ್ನು ಹಾಗೆ ನಾವು ನೋಡಿಕೊಂಡ್ರೆ ಆಯಿತು. ಸೊ ಅರ್ಧ ಲಿಂಬೆ ಸಾಕಾಗ್ತದೆ ಇಷ್ಟಕ್ಕೆ. ಅಥವಾ ನಿಮಗೆ ಇನ್ನೂ ಸ್ವಲ್ಪ ಹುಳಿಯ ಅಂಶದಲ್ಲಿ ಜಾಸ್ತಿ ಬೇಕಿದ್ದರೆ ನಾವು ಸ್ವಲ್ಪ ಹೆಚ್ಚು, ಅಂದರೆ ಈ ಚಮಚದಲ್ಲಿ 1 ಚಮಚದಷ್ಟು ಲಿಂಬೆ ಹಿಂಡಿದರೆ ಆಯಿತು. ಈಗ ಇಷ್ಟ ಆಯಿತು. ಈಗ ಇದನ್ನು ರೊಟ್ಟಿಯೊಟ್ಟಿಗೆ ತಿನ್ಬೋದು, ಚಪಾತಿಯೊಟ್ಟಿಗೆ ತಿನ್ಬೋದು, ಅನ್ನದೊಟ್ಟಿಗೆ ಅಂತ ಸೂಪರ್ ಆಗ್ತದೆ. ಅಲ್ಲದೆ ನಾವು ಇದನ್ನು ಈ ಸಂಜೆಯ ಹೊತ್ತಿನಲ್ಲಿ ಈ ಊಟ ಮಾಡುವ ಮೊದಲು ಒಂದು 6:30 ಗಂಟೆ ಹೊತ್ತಿಗೆ ಈ ಮಕ್ಕಳಿಗೆಲ್ಲ ಕೊಟ್ಟರೆ ಬಹಳ ಉತ್ತಮ ಅಂತ ನನ್ನ ಭಾವನೆ. ಭಾರಿ ಒಳ್ಳೆಯದಾಗ್ತದೆ. ಇದಕ್ಕೆ ಆರೋಗ್ಯಭರಿತವಾದದ್ದು. ಇದರಲ್ಲಿ ಹುಳಿ ಮತ್ತು ಬೆಲ್ಲ ಮಿಕ್ಸ್ ಆಗಿದೆ. ಮತ್ತು ಮಕ್ಕಳಿಗೆ ಕೊಡುವಾಗ ಮಾತ್ರ ಸ್ವಲ್ಪ ಖಾರವನ್ನು ನೋಡಿಕೊಂಡು ನಾವು ಮಾಡಿದರೆ ಆಯಿತು. ಇದು ಭಾರಿ ಚೆನ್ನಾಗಿ ಒಂದೊಂದು ಬೌಲ್ನಷ್ಟು ನಾವು ಮಕ್ಕಳಿಗೆ ಸರ್ವ್ ಮಾಡಿದರೆ ಅವರ ಹೆಲ್ತಿಗೆ ಸಹ ಒಳ್ಳೆಯದು. ಅದರೊಟ್ಟಿಗೆ ಇದೊಂದು ಆರೋಗ್ಯಭರಿತವಾದ ಒಂದು ಆಹಾರ ಅಂತ ಹೇಳ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ನೋಡಿ ಏನು ಚೆನ್ನಾಗಿ ಬಂದಿದೆ ಹೇಳಿದರೆ. ಪುದೀನ ಉಂಟು, ಅದರೊಟ್ಟಿಗೆ ಈ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೇವೆ, ಬೆಲ್ಲ, ಸಿಹಿ, ಖಾರ ಎಲ್ಲ ಮಿಕ್ಸ್ ಆಗಿ. ಅಥವಾ ನೀವು ಇದನ್ನು ಅನ್ನದೊಟ್ಟಿಗೆ ಸಹ ಕಲಸಿ ತಿನ್ಬೋದು, ಅಥವಾ ಚಪಾತಿಯೊಟ್ಟಿಗೆ ತಿನ್ಬೋದು. ಯಾವುದರೊಟ್ಟಿಗೆ ಸೂಟ್ ಆಗುವಂತಹ ಈ ಒಂದು ರುಚಿಕರವಾದ ಈ ಚಟ್ನಿಯನ್ನು ಹೇಗೆ ಮಾಡೋದನ್ನು ನೋಡಿದ್ದೀರಿ. ಹಾಗಾದರೆ ನಿಮ್ಮ ಮಕ್ಕಳಿಗೆ ಸಹ ಮಾಡಿಕೊಟ್ಟು ಮನೆಯವರೆಲ್ಲ ಮಾಡಿ ತಿಂದು ಆರೋಗ್ಯವನ್ನು ಹೆಚ್ಚಿಸಿಕೊಳ್ಳಿ ಅಂತ ಹೇಳುತ್ತಾ, ಈ ನನ್ನ ಒಂದು ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.